ಆಕಾಶವಾಣಿ ಧಾರವಾಡ. ನಾಟಕ ಶುಭಸ್ಯ ಶೀಘ್ರಂ. ರಚನೆ ಗಿರೀಶ್ ಕುಲಕರ್ಣಿ. ನಿರ್ದೇಶನ ಮಂಜುಳಾ ಪುರಾಣಿಕ್. ಕಾವ್ಯ, ಲೇ ಕಾವ್ಯ, ನಿಂದೇನಾತ್ಲಿ? ಎದ್ರ ಬಗ್ಗೆ ಕೇಳಿಕತ್ತಿಲಿ? ಡೌಲ್ ಹೊಡಿಬ್ಯಾಡ್ಲಿ. ಮೊನ್ನೆ ನಿನ್ ನೋಡ್ಲಿಕ್ಕೆ ಹುಡುಗ ಬಂದಿದ್ನಂತಲ್ಲ ಅದ. ಓ ಅವನ ನೋಡ್ಲಿಕ್ಕೆ ಡಬ್ಬು ಸೇಟ್ ಇದ್ದಂಗಿದ್ದ. ಡೊಳ್ಳು ಹೊಟ್ಟಿ ಮ್ಯಾಲ್ ಟಕ್ಕಳು ಒಂಥರ ಹೇಪ್ಲಾನ್ ಹಂಗ ಅನ್ಸಿದಾವ ನನಗ. ಏ ಮಂಕಿ, ಮಂದಿ ಹೆಸರಿಡುವುದ್ರಾಗ ಮುಂದಿದ್ದೀನಿ. ಹೌದು, ನೀ ಹೂ ಅಂದ್ಯೋ ಊಹು ಅಂದ್ಯೋ ಅಂತ ಹೆಬ್ಬಗನ್ ಯಾರ್ ಮಾಡ್ಕೋತಾರ್ಲಿ? ನೋಡ್ಲಿಕ್ಕೆ 2 ಮಕ್ಳು ತಂದಿ ಇದ್ದಂಗಿದ್ದ. ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ. ಕಾರ್, ಬಂಗ್ಲೆ, ಬೆಂಗಳೂರಾಗ ಫ್ಲಾಟ್ ಎಲ್ಲಾ ಖರೆ. ನನಗ್ ಮ್ಯಾಚ್ ಆಗ್ಬೇಕು ಬ್ಯಾಡು. ದೊಡ್ಡ ಮನೆತನ, ಒಬ್ನ ಮಗ, ಬೇಕಾದಷ್ಟ ಆಸ್ತಿ, ಮನ್ಯಾಗ ಆಳು ಕಾಳು. ಯಾಕ್ ಒಲ್ಲೆ ಅಂತ ಹೇಳಿಕತ್ತಾರ ನಮ್ಮಮ್ಮ ಅಪ್ಪ. ಎಷ್ಟಾದ್ರೇನ್ಲಿ, ಹುಡುಗ ನಿನಗ್ ಪಸಂದ್ ಆಗ್ಬೇಕಲ್ಲ. ಅಲ್ಲ, ನೀ MBA ಮಾಡ್ಕೊಂಡಿ ಬೆಂಗಳೂರಾಗ ಜಾಬ್ ಮಾಡ್ಲಿಕತ್ತಿ, ಚಲೋ ಪ್ಯಾಕೇಜ್ ಅದ, ನೋಡ್ಲಿಕ್ಕೂ ಕ್ಯೂಟ್ ಇದ್ದಿ. ಬರಾಕೇನ್ ಬರಾಲೆ, ಗಂಡುಗೋಳು ನಿನ್ ಲಗ್ನ ಮಾಡ್ಕೊಳಿಕ್ಕೆ ಪಾಳಿ ಹಚ್ಕೊಂಡ್ ನಿಂದಿರ್ತಾರ. ಏನ್ ನಗ್ತಿ ಬಿಡ ನೇಹ. ನಮ್ ಅಮ್ಮ ಅಪ್ಪ ಬಂದ್ ವರಾನೆಲ್ಲ ಹಿಂಗ ರಿಜೆಕ್ಟ್ ಮಾಡ್ಕೋತ ಕೂಡು ಅಂತ ಸಿಟ್ಟಿಗೆದ್ದಾರ. ವೀಕೆಂಡ್ ಅಂತ ಹೇಳಿ 2 ದಿನ ಊರಿಗ್ ಬಂದ್ರ ಯಾಕರ ಬಂದೇನ್ ಅನಸ್ತದ ನೇಹ. ಲೇ, ನಂದು ಅದ ಕತಿಲೆ. ಎಲ್ಲಾರ ಅಪ್ಪ ಅಮ್ಮ ಸೇಮ್ ಟು ಸೇಮ್. ಹೌದಿಲ್ಲೋ? ನಮ್ ಅತ್ಯ ಒಂದ್ ವರ ಹೇಳಿದ್ಲು, ಬಾಳ್ ಚಲೋ ಮಂದಿ. ಬೆಂಗಳೂರಾಗ MNC ಕಂಪ್ನ್ಯಾಗ ಸಾಫ್ಟ್ವೇರ್ ಇಂಜಿನಿಯರ್ ಅಂತ 10 ಲಕ್ಷ ಪ್ಯಾಕೇಜ್ ಇತ್ತು. ಯಥಾ ಪ್ರಕಾರ ನನ್ ಇಂಟರ್ವ್ಯೂ ಆತವ. ನೇಹ, ಹುಡುಗ ನೋಡ್ಲಿಕ್ ಹೆಂಗಿದ್ದಾಲೆ? ಲೇ, ಹುಡುಗ ನೋಡ್ಲಿಕ್ಕೆ ಸೋಸೋ ಇದ್ದಾಲೆ. ಆದ್ರ ನಮ್ಮಿಬ್ರು ನಡು 6 ವರ್ಷ ಅಂತರ. ಅವ್ರೇನೋ ಹೋಗೋ ಮುಂದ ನಮ್ಗೆಲ್ಲಾ ಹುಡುಗಿ ಒಪ್ಪಿಗೆ ಆಗ್ಯಾಳ. ಹುಡುಗ ಹುಡುಗಿ ಮಾತಾಡ್ಕೊಳ್ಳಿ ಅಂದ್ರು. ಓಹೋ, ಏನ್ ಮಾತಾಡಿದ್ರಿ? ಏನ್ ಮಾತಾಡ್ತಾರ್ಲಿ, 1-2 ವರ್ಷ ಅಂತ್ರ ಓಕೆ. ಅವಾಗ 31 ವರ್ಷ ಅವ. ನಾ ಹೆಂಗ್ ಒಪ್ಲಿ? ಹಂಗಂದ್ರ ಮುಂದೇನಾತ? ಮುಂದೇನು ಮಾತಾಡುದೇನೂ ಇಲ್ಲ. ನನಗ್ ಡಿಸೈಡ್ ಮಾಡ್ಲಿಕ್ಕೆ ಟೈಮ್ ಕೊಡ್ರಿ ಅಂದೆ. ಅಷ್ಟ್ರ ಮೇಲೆ ಅವ್ರು ತಿಳ್ಕೊಂಡು ಎದ್ ಹೋದ್ರು. ಆಮೇಲೆ ನಮ್ಮಮ್ಮ ಸಿಟ್ಟಿಗೆದ್ಲು. 6 ವರ್ಷ ಅಂತರ ಇದ್ರೇನಾತು, ನಿಮ್ಮಪ್ಪ ಮತ್ ನನ್ ನಡು 10 ವರ್ಷ ಅಂತರ ಇತ್ತು ಅಂತ ವಾದಿಸಿದ್ಲು. ಓಹೋ, ಹಿಂಗಾತನು? ಆಮೇಲೆ ನಂಗ ಸಿಟ್ಟು ಬಂತು. ಈ ವರ ವಲ್ಲೆ ಅಂದ್ರೆ ವಲ್ಲೆ ಅಂತ ಹಠ ಹಿಡಿದೆ. ನಮ್ ಕಾಲಕ್ಕ ಹಿರಿಯರ್ ಹಾಕಿದ್ ಗೆರಿ ದಾಟ್ತಿದ್ದಿಲ್ಲ, ಅವ್ರ ಮಾತ್ರ ನಡಿಬೇಕಿತ್ತು. ಹುಡುಗ್ಯಾರು ಹುಡುಗನ ನಪಾಸ್ ಅನ್ನೋ ಕಾನ್ಸೆಪ್ಟ್ ಇದ್ದಿಲ್ಲ. ಸೈಲೆಂಟ್ ಆಗಿ ಹಸಿಮನೆ ಇರ್ಬೇಕು. ಆದ್ರೆ ಈಗಿನ ಹುಡುಗ್ಯಾರು ಭಾರಿ ದಿಮಾಗ್ ಬಡಿತಾರ ಅಂತ ಅಮ್ಮ ತಿವದ್ ಮಾತಾಡಿದ್ಲು. 2 ದಿನ ಮಾತ್ ಬಿಟ್ಲು. ಬಿಟ್ರ ಬಿಟ್ಕೊ ಅಂದೆ. ಹೋಗ್ಲಿ ಬಿಡ, ನಮ್ ಮನ್ಯಾಗೂ ಇದ ರಗಳಿ. ಈಗಿನ್ನೂ ಜಾಬಿಗ್ ಹತ್ತೀನಿ, ಬ್ಯಾರೆ ಕೋರ್ಸ್ ಮಾಡುದದ. ಅಬ್ರಾಡ್ ನಾಗ ಜಾಲಿಯಾಗಿ ಇದ್ ಬರ್ಬೇಕು. ನನಗ ನನ್ ಕರಿಯರ್ ಇಂಪಾರ್ಟೆಂಟ್. ಮದ್ವಿಗೆ ಅವಸರ ಮಾಡ್ಬೇಡ್ರಿ ಅಂತ ಹೇಳಲಿಕ್ ಹತ್ತೀನಿ. 2 ವರ್ಷ ತಡೀರಿ ಅಂದ್ರ ಕರಿಯರ್ ಅಂತ ಕರಿಯರೋ ಬಿಳಿಯರೋ ಸುಡುಗಾಡ್. ವಯಸ್ಸ ಬರ್ತದೋ ಹೋಗ್ತದೋ, ಯಾವ ವಯಸ್ಸಿಗೆ ಏನಾಗ್ಬೇಕೋ ಅದ ಆಗ್ಬೇಕಂತಾರ ನಮ್ ಮನ್ಯಾಗೂ. ನೋಡ್ ಕಾವ್ಯ, ನನಗಂತೂ ಮದ್ವಿ ಸುದ್ದಿ ಅಂದ್ರನ ಅಲರ್ಜಿ. ಹುಡುಗ್ಯಾರ್ ಸೆಂಟಿಮೆಂಟ್ಸ್ ಇವ್ರಿಗೆ ಅರ್ಥನ ಆಗೋದಿಲ್ಲ. ಅಷ್ಟಪ್ಪ, ಏನ್ರವ ಏನು ಅಳಿಲಿಕ್ಕತ್ತೀರ ಇಬ್ರು ಗೆಳತ್ಯಾರು? ಸೆಂಟಿಮೀಟರು ಅಂತ. ಅಮ್ಮ, ಸೆಂಟಿಮೀಟರ್ ಅಲ್ಲಮ್ಮ, ಸೆಂಟಿಮೆಂಟ್ಸ್. ನಿನಗ ಅದೆಲ್ಲ ಅರ್ಥ ಆಗುದಿಲ್ ಬಿಡು. ಆಂಟಿ, ಮೊನ್ನೆ ನೇಹಾ ನೋಡ್ಲಿಕ್ಕೆ ಹುಡುಗ ಬಂದಿದ್ನಂತಲ್ಲ, ಎಷ್ಟು ಸೆಂಟಿಮೀಟರ್ ಇದ್ದಾರಿ ಅವ? ಲೇ ಮಂಕಿ, ಸುಮ್ ಕೂಡು. ಅಮ್ಮ, ನೀ ಯಾಕ್ ಬಂದಿ ನಮ್ ಮಾತಿನ ನಡುವ? ಅಲ್ಲ, ಈಕಿ ಹೆಂಗ ನೋಡುವ, ನನಗ ಮಾತಾಡೇ ಕೊಡುದಿಲ್ಲ ಅಂದಂಗ ನಿಂದ ಎಲ್ಲಿಗ್ ಬಂತವ ಕಾವ್ಯ? ಕುತ್ತಿಗೆಗ್ ಬಂದ್ ನಿಂತದ್ರಿ. ಉರ್ಲ್ ಹಾಕೊಳ್ಳೋದ್ ಒಂದ ಬಾಕಿ ಅದ ನೋಡ್ರಿ ಆಂಟಿ. ಹುಚ್ಚ ಹುಡುಗಿ, ಹಂಗೆಲ್ಲಾ ಮಾತಾಡಬಾರ್ದು. ಅಂತದೇನಾತ್ವಾ ನಿನ್ಗ? ಆಕಿಗೆ ಹುಡುಗ ಪಸಂದಿಲ್ಲ ಅಂತಮ್ಮ. ಅಂದ್ರೂ ಅಪ್ಪ ಅಮ್ಮ ಫೋರ್ಸ್ ಮಾಡ್ಲಿಕತ್ತಾರಂತ. ಈಕಿಗೆ ಕರಿಯರ್ ಮಾಡ್ಕೋಬೇಕು ಅಂತದ. ಏನ್ ಕರಿಯರ್ ಬಿಡ ನಮ್ಮವ್ವ. ಅದೇನ್ ಹುಚ್ಚೋ, ಈಗಿನ ಹುಡುಗಿಯಾರಿಗೆ 30 ದಾಟಿದ್ರ ಮಾರಿ ಮೇಲೆ ಕನ್ಯಾದ ಕಳೆ ಇರ್ತದೇನು? ಯಾವ ವಯಸ್ಸಿಗೆ ಏನ್ ಆಗ್ಬೇಕು ಅದಾಗಬೇಕಲ್ಲ. ದೊಡ್ಡೋರು ಹೇಳೋದ್ರಾಗ ನಿಮ್ ಹಿತ ಇರ್ತದ, ಎಲ್ಲಾ ನಿಮ್ ಒಳ್ಳೇದಕ್ಕ ಅಂದಂಗ. ಕಾವ್ಯ, ನೀ ಎಲ್ಲರ ನೋಡ್ಕೊಂಡಿ ಏನವ? ಬತ್ತ ನೋಡ್ಕೊಂಡ್ರೆ ಏನ್ ತಪ್ಪದಮ್ಮ? ಈಗಿನ ಟ್ರೆಂಡ್ ಹೆಂಗಿರ್ತದ ಹಂಗ ಇರ್ಬೇಕಲ್ರಿ ಆಂಟಿ. ನಿಮ್ ಕಾಲ್ದಾಗಿನ ಕಂಡೀಷನ್ ಈಗ ಔಟ್ಡೇಟೆಡ್.
ಕಾಲ ಬದ್ಲಾಗೇದ್ರಿ ಅಂಟಿ. ಕಾಲ ಬದ್ಲಾಗಿಲ್ಲ, ಮನುಷ್ಯನ ಮನಸ್ಥಿತಿ ಬದ್ಲಾಗಿದೆ. ನಿಮ್ಮನ್ನ ಅಚ್ಚಚ್ಚ ಮಾಡಿ ಉದ್ದಕ್ ಬಳಸ್ತೀವಿ ನೋಡು. ಹುಡುಗಿ ಕಲೀಲಿ ಅಂತ ಕಲಿಸ್ತೇವಲ್ಲ, ನಮದ ತಪ್ಪದು. ನಿಮ್ಮ ವಯಸ್ಸಿಗೆ ನನಗ ನೇಹಾ ಮತ್ತ ನಿಲೇಶ ಇಬ್ರು ಹುಟ್ಟಿದ್ರು, ಗೊತ್ತದೇನು? ಅಮ್ಮ ಮತ್ ನೀ ಹಳೆ ಪುರಾಣ ತೆಗಿಬೇಡ, ನಮಗ ಸ್ವತಂತ್ರ ವಿಚಾರ ಮಾಡ್ಲಿಕ್ ಬಿಡು. ಆತ್ ಮಾರೇಳ, ಸ್ವತಂತ್ರ ವಿಚಾರ ಮಾಡ್ತಿರೋ ಅತಂತ್ರ ವಿಚಾರ ಮಾಡ್ತಿರೋ ಮಾರಿ, ನಿಮ್ಮ ನಶೀಬ್ದಾಗ ಇದ್ದಂಗ ಆಗ್ತದ. ಏನ್ ಮಾಡ್ಲಿ, ನಮ್ಮ ಮನೆಯವ್ರು ಇದ್ದಿದ್ರ ಬ್ಯಾರೇನ ಆಗ್ತಿತ್ತು. ನಡು ನೀರಾಗ ಕೈ ಬಿಟ್ಟು ಹೋದ್ರು ನೋಡು. ಎದಿ ಉದ್ದ ಬೆಳೆದ ಮಗಳನ್ನ ಮನ್ಯಾಗ ಇಟ್ಕೊಂಡು ನಾಕ್ ಹೊರಗಬೇಕು ನೋಡವ. ಸಮಾಧಾನ ಮಾಡ್ಕೋರಿ ಅಂಟಿ. ಅಂತದ್ ಏನಾತೀಗ? ಅಮ್ಮ ಅಳ್ಬೇಡಮ್ಮ, ಸುಮ್ನಾಗು. ಹಲೋ ಅಮ್ಮ. ಹಾ, ನಾ ಇಲ್ಲೇ ನೇಹಾನ್ ಮನ್ಯಾಗ ಇದ್ದೀನಿ. ಲಘುನ ಬರ್ತೀನಿ ತಗೋವಾ. ಕಾವ್ಯ ಏನಂದ್ರಲೆ ಅಮ್ಮ? ಏನಂತಾಳ, ನೀ ಗೆಳತಿ ಜೋಡಿ ಹರಟಿ ಕೂತ್ರ ಮನಿ ಕಡೆ ಖಬರ ಇರುದಿಲ್ಲ. ಲಘು ಬಾ ಅಂದ್ಲು, ಮತ್ತೊಂದ ಇಂಟರ್ವ್ಯೂಗ್ ತಯಾರಾಗ್ಬೇಕಂತ. ಓ ಹೌದಾ? ಲೇ ಕಾವ್ಯ, ನಿನ್ ತಯಾರ್ ಮಾಡ್ಲಿಕ್ಕೆ ನಾನು ಬರ್ತೀನಿ, ನಡಿ. ಹುಚ್ಚ ಕೊಡಿ, ನೀ ಕಾವ್ಯನ ಜೊತೆ ಹೋಗೋದು ಬೇಕಾಗಿಲ್ಲ. ಒಂದ್ ಕನ್ಯಾ ಪರೀಕ್ಷೆ ನಡೆದಾಗ ಇನ್ನೊಂದು ಕನ್ಯಾ ಅವ್ರ ಕಣ್ಣಿಗೆ ಬೀಳಬಾರ್ದು, ತಿಳಿತೇನು? ತಿಳಿತ್ ಬಿಡವ್ವ. ಓಕೆ ನೇಹಾ, ಬಾಯ್. ಹೋಗ್ ಬರ್ತೀನಿ ಆಂಟಿ. ಬಾಯ್ ಬಾಯ್. ಹೋಗಿ ಬಾ. ಆಲ್ ದ ಬೆಸ್ಟ್ ಕಾವ್ಯ. ಇಂಟರ್ವ್ಯೂ ರಿಸಲ್ಟ್ ಹೇಳ ಮತ್ತ ಮರಿಬೇಡ. ಓಕೆ. ಏನ್ರಿ? ಅಲ್ಲ, ರಾಜು ಎಲ್ಲಿ ಹೋಗ್ಯಾನ? ಅವ್ರ ಗೆಳೆಯ ಮುಕುಂದ್ ಬಂದಿದ್ನಲ್ಲ, ಇಬ್ರು ಕೂಡಿ ಹೊರಗ್ ಹೋಗಿರ್ಬೇಕು. ಏನ್ ಹುಡುಗರು ಏನು, ವೀಕೆಂಡ್ ಅಂತ 2 ದಿನ ಬರ್ತಾರ ಅನ್ನೋದಷ್ಟ. ಫ್ರೆಂಡ್ಸ್ ಅಂತಾರ, ಹೊರಗನ ತಿರುಗ್ತಾರ. ಅಕ್ಕ ಬಂದ ಬಿಟ್ಟ ನೋಡ್ರಿ, ಮಾತಾಡಿಸ್ರಿ. ಅಪ್ಪ ಕರೆದ್ರೇನ? ಇವತ್ತ ಹೋಗ್ಬೇಕೇನಪ್ಪ ಬೆಂಗಳೂರಿಗೆ? ಹೌದಪ್ಪ, ಹೋಗ್ಬೇಕಾಗಿತ್ತು. ನೋಡ್ತೀನಿ. ಯಾಕ, ಏನ್ ಕೆಲ್ಸ ಇತ್ತೇನು? ಅಲ್ಲ ಯಾಕಿಲ್ಲ, ಅಲ್ಲೋ ಬಂದಿದಿ ಮನ್ಯಾಗ ಇಲ್ಲಲ್ಲೋ? ಹೂನೋಪ, 4 ದಿನ ಇದ್ ಹೋಗಪ್ಪ, ನೋಡೋಣ. 1-2 ಕನ್ಯಾ ನೋಡ್ಲಿಕ್ಕಾದೀತು. ಈ ಗಣೇಶ್ ಚೌತಿಗೆ 28 ಮುಗಿತಾವ್ ನಿನಗ. ಅಮ್ಮ, ನನ್ ಮದ್ವಿಗೆ ಯಾಕೆ ಇಷ್ಟ ಅವಸರ ಮಾಡ್ಲಿಕ್ಕತ್ತೀರಿ ನನಗ ತಿಳಿವಲ್ತ. ಅಲ್ಲ, ಕಾವ್ಯನ್ ಮದ್ವೆ ಆಗ್ಲಿ, ತಂಗಿ ಮದ್ವೆ ಬಿಟ್ಟು. ಅಲ್ಲೋ, ಕಾವ್ಯಾಗೂ ನೋಡ್ಲಿಕ್ ಹತ್ತೀವೇನಪ್ಪ. ಇಂದಲ್ಲ ನಾಳೆ ಅಕಿದು ಗೊತ್ತಾ ಆಗ್ತದ. ನಿಂದು ಈಗ ಬರೋಬ್ಬರಿ ಮದ್ವಿ ವಯಸ್ಸು ನೋಡು, ಅದಕ್ಕೆ ಹೇಳಿಕತ್ತೀವಿ. ಅಪ್ಪ ಅಮ್ಮ, 2 ವರ್ಷ ಹೋಗ್ಲಿ, ನಾ ಇನ್ನೂ. ನೀ ಏನ್ ಹೇಳಲಿಕ್ ಹೋಗ್ಬೇಡಪ್ಪ ರಾಜು. ಚಲೋ ಕನ್ಯಾ ಬಂದ್ರ ಯಾಕೆ ಬ್ಯಾಡಂತಿ? ಈಗ ಕನ್ಯಾನ ಸಿಗೋಲ್ವು, ನಿನಗೇನಾರ ಅದ್ರ ಖಬರ್ ಅದ ಏನೋಪ? ಅಲ್ಲೋ, 30-35 ವರ್ಷದ ವರಗಳು ಮದುವೆ ಇಲ್ದ ಕೂತಾವೇನಪ್ಪ. ನಿನಗೆ ಈಗಿಂದನ ನೋಡ್ಲಿಕ್ ಹತ್ತಿದ್ರ ಅಲ್ಲಿಗೆ ಬಂದ್ ಹತ್ತದ. ನಮ್ ಕಲಾವತಿ ಮಗ ದೀಪಕ್ ಗೊತ್ತಲ್ಲ ನಿನಗ, 35 ಆದವಂಗ ಎಲ್ಲ ಅದನಪ್ಪ. ದೊಡ್ಡ ನೌಕರಿ, ಚಂದಿದ್ದಾನ, ಮನಿ ಕಾರು ಅಂಥವ್ಗ ಇನ್ನೂ ತನ ಕನ್ಯಾ ಹತ್ವಲ್ವು. ಕಲಾವತಿ ಭೇಟಿ ಆದಾಗೊಮ್ಮೆ ನಮ್ ಮಗನ್ ಮದ್ವಿ ಕಾಣ್ತೇವೋ ಇಲ್ಲೋ ಅಂತ ಗುಳೋ ಅಂತ ಅಳ್ತಾಳೇನಪ್ಪ. ಕಂಡವ್ರ ಮುಂದ ನಮ್ ಹುಡುಗ ಕನ್ಯಾ ಇದ್ರಿ ಹೇಳ್ರಿ, ಒಂದ್ ಕನ್ಯಾ ಇದ್ರಿ ಹೇಳ್ರಿ ಅಂತ ಗೋಗರಿತಾಳ, ಗೊತ್ತೇನ? ಅಲ್ಲ, ಮತ್ತ ಶ್ಯಾಮಣ್ಣನ ಮಗಂದು ಅದ ಕಥಿ. ಈಗ 32 ವಯಸ್ಸಿನ ನಂತರ ಬಾಳ ಆಗ್ತದ ಅಂತ ಬಂದ ಕನ್ಯಾ ಎಲ್ಲಾ ಮಾರಿ ತಿರ್ಕೊಂಡು ಹೋಗ್ತಾವ. ಕನ್ಯಾನ ಬರವಲ್ವು. ಕನ್ಯಾ ಸಿಕ್ಕ್ರ ಸಾಕಾಗದೇನಪ್ಪ. ಬಡವ್ರ ಮನಿ ಕನ್ಯಾ ಇರ್ಲಿ, ಕಲಿತಾಕ್ ಇರ್ಲಿ ಬಿಡ್ಲಿ, ನಾವ ಮದ್ವಿ ಮಾಡ್ಕೊಳಿಕ್ಕೂ ತಯಾರಿದ್ದೀವಿ. ಹುಡುಗಿ ಮನಿ ಸಂಭಾಳಿಸ್ಕೊಂಡ್ ಹೋದ್ರ ಸಾಕು ಅಂತ ಒಟ್ಟಿನ ಮ್ಯಾಲ ಎಂಥ ಕನ್ಯಾ ಬಂದ್ರು ಸೈ ಅನ್ನೋ ಸ್ಥಿತಿಗೆ ಬಂದಾರೇನಪ್ಪ ಗಂಡ್ ಹಡ್ದವ್ರು. ಅಮ್ಮ, ಮೊನ್ನೆ ಒಂದು ಸುದ್ದಿ ಓದಿದ್ದೆ. 38 ವರ್ಷದ ಹುಡುಗ ಯಾರೂ ಕನ್ಯಾ ಕೊಡವಲ್ರ ಅಂತ ಹೇಳಿ ಮನ್ಸಿಗೆ ಹಚ್ಕೊಂಡು ನದಿಗ್ ಹಾರಿ ಸೂಯಿಸೈಡ್ ಮಾಡ್ಕೊಂಡನಂತ. ಅಯ್ಯ ನಮ್ಮಪ್ಪ, ಏನ್ ಹಣೆ ಬಾರ ಅಂತೀನಿ. ತಿಳಿತಿಲ್ಲ ನಿನಗ ಎಂಥ ಪರಿಸ್ಥಿತಿ ಬಂದದ ಅಂತ. ಛೇ ಅಮ್ಮ, ನೀವೇನ್ ಒಟ್ಟ ಟೆನ್ಷನ್ ಮಾಡ್ಕೋಬೇಡ್ರಿ. ಕಾವ್ಯಾನ್ ಮದುವೆ ಗೊತ್ತಾಗೂ ತನಕ ಸ್ವಲ್ಪ ತಡೀರಿ, ಆಮೇಲೆ ವಿಚಾರ ಮಾಡೋಣಂತ. ಅಲ್ಲ ಪ್ರೇಮ, ಹೋದ್ವಾರ ನೋಡ್ಕೊಂಡು ಹೋಗ್ಯಾರಲ್ಲ ಬೆಳಗಾವಿಯವರು, ಬಹುಶಃ ಅವ್ರಿಗೆ ಕಾವ್ಯ ಪಸಂದ್ ಬಂದಂಗ ಅನಿಸ್ತದ. ಅಲ್ಲ, ಯೋಗಿತ್ತಂದ್ರ. ಹೌದ್ರಿ, ನನಗೂ ಹಂಗ ಅನಿಸ್ತದ. ಆ ಹುಡುಗನ್ ತಾಯಿ ನೋಡಿದ್ರಿಲ್ಲೋ, ಹೋಗೋ ಮುಂದ ಎಷ್ಟು
ಆಕೃತಿಯಿಂದ ನಮ್ ಕಾವ್ಯಾನ್ ಗಲ್ಲಾ ಸೌರಿ ಮುದ್ದು ಮಾಡಿ ಹೋದ್ರು ಅಂತ. ಹೌದು ಹೌದು, ಕಾವ್ಯನು ಒಂದ್ ಮಾತು ಕೇಳಿರೋ ಇಲ್ಲೋ? ಯಾಕಂದ್ರ ಆಕಿ ಬಹಳ ಚೂಸಿ ಇದ್ದಾಳ. ಕಾವ್ಯ ಮತ್ತ ಆ ಹುಡುಗ ಮಾತಾಡ್ಯಾರೇನಪ್ಪ, ಇಬ್ಬರಿಗೂ ಒಪ್ಪಿಗಿದ್ದಂಗ ಕಾಣಿಸ್ತದ. ಕಾವ್ಯಾನ್ ಮಾರಿ ಮ್ಯಾಲ ಗೆಲುವಿನ ಕಳ ಕಾಣ್ಲಿಕ್ಕತ್ತದ. ಕೋಡಿ ಸ್ಪಷ್ಟ ಆಗಿ ಹೇಳವಲ್ತಷ್ಟ. ಅಲ್ಲ ನೋಡಿಲೆ, ಆಕಿ ಗೆಳತಿ ನಿಹಾಗ ಹುರುಪ್ಲೆ ಫೋನ್ಯಾಗ ಮಾತಾಡೋ ಮುಂದ ಅಂದ್ಕೊಂಡೆ ಬಹುಶಃ ಒಪ್ಪಿಗೆ ಅದ ಅಂತ ಆಕಿಗೆ. ಅಲ್ರಿ, ಇವತ್ ಸಂಜಿನ ಕರೆದು ಗಟ್ಟಿ ಹಚ್ಚಿ ಕೇಳ್ರಕಿನ. ಹಂಗ ನೋಡ್ರಿಲೆ, ಕಲ್ಯಾಣ ವಧೂವರರ ಕೇಂದ್ರಕ್ ಹೋಗಿ ನಮ್ ರಾಜುನ್ ಹೆಸರು ಹಚ್ಚಿ ಬರ್ರಿ. ಮತ್ತ ಯಾವ್ದರ ನೋಡ್ರಿಲೆ, ಯಾವ್ದರ ಕನ್ಯಾ ಚಲೋ ಅನ್ಸಿದ್ರ ಹುಡುಗಿ ಡಿಟೇಲ್ಸ್ ಬರ್ಕೊಂಡ್ ಬರ್ರಿ. ಮತ್ತ ಮರಿಬೇಡ್ರಿ. ಅಲ್ಲ ಅಮ್ಮ ಅಪ್ಪ, ನನ್ ಮದ್ವಿಗೆ ಯಾಕೆ ಅಷ್ಟ ಅವಸರ ಮಾಡ್ಲಿಕ್ಕತ್ತೀರಿ ನನಗಂತರೂ ತಿಳಿವಲ್ತಪ್ಪ. ಏ ಹುಚ್ಚಪ್ಪ, ನಿನಗ್ ತಿಳಿಯೋದಿಲ್ಲ, ಸುಮ್ಮನ್ ಕೂಡು. ಹೆಣ್ಣು ಹುಡುಕ್ಲಿಕ್ಕೆ ಎಷ್ಟು ಹೆಣಗಾಡ್ಬೇಕಾಗ್ತದ ನಿನ್ ಏನ್ ಗೊತ್ತದಪ್ಪ? ಅಲ್ಲೋ, ನೀನ ಎಲ್ಲರ ನೋಡ್ಕೊಂಡಿ ಏನ್? ಮತ್ತ ಹಾಂಗಿದ್ರೆ ಹೇಳ್ಬಿಡೋ ಮಾರಯ್ಯ, ಕನ್ಯಾ ಹುಡುಕು ತಾಪತ್ರಯ ತಪ್ತದ್ನು ನಮಗ. ಹೌದು, ಹಂಗೇನಿಲ್ಲ ಅಮ್ಮ ಅಪ್ಪ, ನಾನು ಕಂಪನಿ ಚೇಂಜ್ ಮಾಡೋ ವಿಚಾರದಾಗ ಇದ್ದೀನಪ್ಪ. ಇನ್ನೂ ಹೆಚ್ಚು ಪ್ಯಾಕೇಜ್ ಕೊಡೋ ಒಂದೆರಡು ಚಲೋ ಕಂಪನಿಗೆ ಇಂಟರ್ವ್ಯೂ ಕೊಟ್ಟಿನಿ. ಏನಾಗ್ತದ ನೋಡೋಣಲ್ಲ. ನೀ ನೋಡೋಣ ಅಂತ ಹೊಂಟೆ ಅಂದ್ರ ಮದುವೆ ಇಲ್ದ ಕೂಡ್ತಿ ಮಗನ. ನಮ್ ಫ್ರೆಂಡ್ ಧೀರಜ್ ದೇಶಪಾಂಡೆ ಮಗಳು ಕನ್ಯಾ ಇದ್ದಾಳಂತ. ರಾಜು ಬಿ ಆಗ್ಯಾಳ, ಬೆಂಗಳೂರದಾಗ ಜಾಬ್ ಮಾಡ್ತಾಳಂತ. ಬರೀ 24 ವರ್ಷ. ಅಲ್ಲ, ನಿಮ್ ಮಗ ವರ ಅಂತ ನೀವು ಎಸ್ ಅಂದ್ರ ಮುಂದಿನ ವಾರ ಕನ್ಯಾ ಕರ್ಕೊಂಡ್ ಬರ್ತೇವಿ ಅಂತ ತಾನ ಪ್ರಪೋಸ್ ಮಾಡಿದ್ನು. ನೀ ಏನಂತೀಯೋ? ಅಯ್ಯೋ ಅಪ್ಪ, ನನಗ ಮುಂದಿನ ವಾರ ಆಫೀಸ್ನಾಗ ಬಿಸಿ ಶೆಡ್ಯೂಲ್ ಅದ ನೋಡ್ಪ. ಊರಿಗ್ ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಹಿಂಗಂದ್ರೆ ಹೆಂಗೋ? ಕಾವ್ಯಾಂದು ಗೊತ್ತಾಗೋ ಲಕ್ಷಣದ, ನಿಂದು ಗೊತ್ತಾತಂದ್ರ ಎರಡೂ ಲಗ್ನ ಒಂದ ವೇಳಕ್ಕಾದ್ರ ಚಲೋ ಅಲ್ಲೇನೋ ರಾಜ? ಹಂಗಂದ್ರ ಮತ್ತಾಕಿ ಕಾವ್ಯಾನು ಬರ್ಲಿಲ್ಲ. ಆಕಿ ಅಭಿಪ್ರಾಯ ಏನದ ಕೇಳೋನು ಎಲ್ಲಾರು. ಆಕಿ ಮಾತ್ ತಗೊಂಡ್ ನೀ ಏನ್ ಮಾಡವಿದ್ದಿ? ನಮಗಿದ್ದಷ್ಟು ಜವಾಬ್ದಾರಿ ಆಕಿಗಿಲ್ಲ. ಅಕ್ಕ ಬಂದ್ ನೋಡ್ ಕಾವ್ಯ, ಕೇಳ್ ನೀನ ಏನ್ ಕೇಳುದದ. ಕಾವ್ಯ, ಎಲ್ಲೇ ಹೊರಗೆ ಹೋಗಿದ್ದೇನ್ವಾ? ಹೌದಪ್ಪ. ಯಾಕವಾ, ಏನಾಯ್ತು? ಯಾಕೋ ಸಪ್ಕಿದ್ಯಲ್ಲ, ಆರಾಮಿದ್ಯೋ ಇಲ್ಲೋ? ಆರಾಮ ಅದ, ಮನ್ಸಿಗ್ ಒಂದ್ ಸ್ವಲ್ಪ ಬೇಜಾರಾಗ್ಯದಪ್ಪ. ಅಯ್ಯ ಕೊಡಿ ಅಂತ ದಿನಾತ. ಅಲ್ಲ, ಯಾರದ ಏನ್ರ ಅಂದ್ರೇನು? ನಿನಗ ಹೊರ ಪಾಸ್ ಆಗ್ಲಿಲ್ಲಂದ್ರ ನಮಗ್ ಹೇಳ್ಬಿಡವಾ, ನಾವೇನ್ ನಿನಗ ಒತ್ತಾಯ ಮಾಡುದಿಲ್ಲ ಮಾರಾಳ. ಅಮ್ಮ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲವಾ? ಈ ಕೇಸ್ ಬ್ಯಾರೇನ ಅದ. ಅಲ್ಲ ಅದೇನು ಕಾವ್ಯ ಅಂತ ಗಂಭೀರ ಕೇಸು? ಅಪ್ಪ ಹೇಳ್ತೀನಿ ತಡಿ. ಅಮ್ಮ ಒಂದ್ ಲೋಟ ನೀರ್ ಕೊಡ. ಹೋಗ್ ತಗೊಂಬರ. ತಗೋ, ಆರಾಮಾಗಿ ಕುತ್ಕೊಂಡ್ ಕುಡಿ. ಇದೊಂದು ವಿಚಿತ್ರ ಆದ್ರೂ ಸತ್ಯ ಕತಿನ ಅಮ್ಮ. ನನ್ ಗೆಳತಿ ಸಂಜು ಇದಾಳ್ ನೋಡ, ಅಕಿನ್ ಕತಿ ಇದ. ಯಾಕ ಏನಾತಕ್ಕಿಗೆ? ಏನೂ ಆಗಿಲ್ಲ, ಅಕಿದು ಮದ್ವಿ ಫಿಕ್ಸ್ ಆಗಿತ್ತ, ಗೊತ್ತದ ಅಲ್ಲೋ ನಿಮಗ? ಹೌದಾ, ನೀನ ಹೇಳಿದ್ಯಲ್ಲ. ಆದ್ರ ಮದ್ವಿ ಕ್ಯಾನ್ಸಲ್ ಮಾಡ್ಕೊಂಡಾರಂತಮ್ಮ ಈಗ. ಅಯ್ಯ ಹಣೆ ಬಾರ, ಅಂತದ್ದೇನಾಗಿತ್ತ ನಮ್ಮವ್ವ? ಅಲ್ಲ, ಎಲ್ಲಾ ಸುರುಳೀತ ನಡೆದಿತ್ತಲ್ಲ. ಅಲ್ಲ ಪ್ರೇಮ, ಮೊನ್ನೆ ಅದಲ್ಲ ಆಕಿ ಅಪ್ಪ ಅಮ್ಮ ಮನಿ ತನಕ ಬಂದು ಮದುವೆ ಇನ್ವಿಟೇಷನ್ ಕೊಟ್ಟು ಹೋಗಿದ್ದು. ಹೂನ್ರಿ, ಆ ಮದುವೆ ಮುರುಗಡೆ ಆತ. ಹೌದಪ್ಪ, ಹುಡುಗ ಹುಡುಗಿ ಇಬ್ರು ಸಡನ್ ಆಗಿ ಮದ್ವಿ ಆಗುದಿಲ್ಲ, ಈ ಮದ್ವಿ ಬ್ಯಾಡ ಅನ್ಲಿಕ್ ಹತ್ತಾರಂತ. ಅಯ್ಯ ದೇವ್ರ, ಒಮ್ಮಿಂದೊಮ್ಲೆ ಇಂಥ ದುಡುಕಿನ ನಿರ್ಧಾರಕ್ ಬರ್ಲಿಕ್ಕೆ ಏನಾತ ಅವಕ್ಕ? ಗೊತ್ತಿಲ್ಲಮ್ಮ, ಒಬ್ರಿಗೊಬ್ರ ಒಪ್ಪಿದ್ರ. ತಿಂಗಳ ಗಟ್ಲೆ ಓಡಾಡ್ಯಾರ, ಶಾಪಿಂಗ್ ಹೋಗ್ತಿದ್ರು, ಫೋನ್ಯಾಗ ತಾಸ್ ಗಟ್ಲೆ ಮಾತಾಡ್ತಿದ್ರು, ಮೆಸೇಜು ಮಾಡ್ತಿದ್ರ. ಆದ್ರ ಈಗ ಇದ್ದಕ್ಕಿದ್ದಂಗ ಎಂತ ಶಾಕಿಂಗ್ ಸುದ್ದಿ ಹೇಳಿದೆ ಅವ. ಅಲ್ಲ, ಎಲ್ಲಾ ಬರೋಬ್ಬರಿ ನಡೆದಿದ್ರ ಬರೋ ರವಿವಾರ ಅಕ್ಕಿ ಕಾಳು ಬೀಳ್ಬೇಕಾಗಿತ್ತು. ಹೌದ್ರಿ, ಹೌದಪ್ಪ. ಸಂಜುನ್ ಮನ್ಯಾಗ ನಾಳೆ ದೇವ್ ಸಮಾರಾಧನಿನೂ ಇತ್ತು, ಎಲ್ಲಾ ತಯಾರಿಯಾಗಿತ್ತು. ದೊಡ್ಡ ಕಲ್ಯಾಣ ಮಂಟಪನೂ ಹಿಡಿದಿದ್ರ, 100 ಮಂದಿಗೆ ಇನ್ವಿಟೇಷನ್ ಹಂಚಾರ. ಆದ್ರ ಇವ್ರ ಇಬ್ರು ಏನೋ ಪ್ರಾಬ್ಲಮ್ ಮಾಡ್ಕೊಂಡ್ಬಿಟ್ಟಾರ. ಅಲ್ಲ, ಅಂತದ್ದೇನ್ ನಡಿಬಾರ್ದು ನಡೆದಿತ್ತ ನಮ್ಮವ್ವ? ಮುರುಗಡೆ ಆಗ್ಲಿಕ್ಕೆ ಏನ್ ನಡೀತಂತ ನನಗೂ ಗೊತ್ತಿಲ್ಲಮ್ಮ. ಅಕ್ಕಿ ನನ್ ಮನಸ್ ಸರಿ ಇಲ್ಲ, ನಾನೇನ್ ಕೇಳ್ಬೇಡ ಇಷ್ಟ ಅಂದ್ಲ. ಅವ್ರಮ್ಮ ಹೇಳಿದ್ರು 8 ದಿನದ ಹಿಂದ ಸಂಜೆ ಮುಂದೆ ಇಬ್ರು ತಿರ್ಗಾಡ್ಲಿಕ್ ಹೋಗಿದ್ರು. ರಾತ್ರಿ ಮನಿಗ್ ಬಂದವ್ರ ಇಬ್ರು ಈ ಮದ್ವಿ ಇಷ್ಟ ಇಲ್ಲ, ನಮ್ಮನ್ ಕ್ಷಮಿಸ್ಬಿಡ್ರಿ ಅಂತ ಹೇಳಿ ಕಡ್ಡಿ ಮುರ್ದಂಗ್ ಹೇಳಿದ್ರಂತಮ್ಮ. ಹುಚ್ಚು ಕೋಳಿಗಳು ತಮಗ್ ಒಪ್ಪಿಗೆ ಇರ್ದಿದ್ರ ಮೊದ್ಲ ಹೇಳ್ಬೇಕಾಗಿತ್ತು. ಇನ್ನು 8 ದಿನಕ್ ಮದುವೆ ಅಂದಾಗ ಮನಸ್ ಬದಲಾಯಿಸಿದ್ರ? ಅಲ್ರಿ, ಸಂಜುನ ಅಪ್ಪ ಅಮ್ಮ ಎಷ್ಟು ಉಮೇದಿಯಿಂದ ತಯಾರಿ ಮಾಡಿದ್ರು ಅಂತೀನಿ. ಹೌದು, ಅವ್ರ ಮನ್ಸಿಗೆ
ದೊಡ್ಡ ಆಘಾತನ ಆಗಿರ್ಬೇಕ್ ಬಿಡ್ರಿ ಪಾಪ. ಅಲ್ಲ ಎಷ್ಟು ಹುರುಪ್ಲೆ ತಯಾರಿ ಮಾಡಿರ್ತಾರ, ಲಕ್ಷಗಟ್ಲೆ ಖರ್ಚು ಮಾಡಿರ್ತಾರ. ಹಿಂಗ ಏಕದಂ ಮುರುಗಡೆ ಮಾಡ್ಕೊಂಡ್ರ ಮಂದ್ಯಾಗ ಅಸಹ್ಯ ಅಲ್ವಾ? ಅವ್ರ ಅಪ್ಪ ಅಮ್ಮಗೂ ದೊಡ್ಡ ಶಾಕ್ ನೋಡವ್ವ. ತಲಿ ಎತ್ತಿ ತಿರುಗ್ಲಾರ್ದಂತ ಸಿಚುವೇಶನ್. ಖರೆ ಅದನ್ನ. ಅಲ್ಲ ಮದುವೆ ಅಂದ್ರ ಮಕ್ಕಳಾಟೇನ? ಆಡುಣ್ ಬಾ ಕೆಡ್ಸುಣ್ ಬಾ ಅನ್ಲಿಕ್ಕೆ. ಮದುವೆ ಬಂಧನ ಅಂದ್ರ ಎರಡು ಮನೆತನ ಒಂದಾಗೋದು. ಗಂಡು ಹೆಣ್ಣು ಒಬ್ಬರಿಗೊಬ್ರು ಅರ್ಥ ಮಾಡಿಕೊಂಡು ಸುಖದಿಂದ ಸಂಸಾರ ನಡೆಸಬೇಕು. ಎರಡು ಮನಿ ವಂಶೋದ್ಧಾರ ಆಗಬೇಕು. ನೋಡು, ನಮ್ ಭಾರತೀಯ ಸಂಸ್ಕೃತಿ, ಸಂಪ್ರದಾಯ, ಸಂಸ್ಕಾರ ಇವನ್ನೆಲ್ಲ ಗಾಳಿಗ್ ತೂರಿ ಏನ್ ಸಾಧಿಸ್ತಾರೋ ಏನೋ. ಎಲ್ಲಾದ್ರಿಗೂ ಈಗ ಫಾರಿನ್ ಸಂಸ್ಕೃತಿ ಬೆಳೆದ್ ಬಿಟ್ಟದ್ ನೋಡ್ರಿ. ಪಾಶ್ಚಾತ್ಯರು ಭಾರತೀಯ ಸಂಸ್ಕೃತಿ ಪ್ರೀತಿಯಿಂದ ಮೆಚ್ಚಿಕೊಂಡು ಫಾಲೋ ಮಾಡ್ತಾರ. ಇಲ್ಲಿಯವರು ಫಾರಿನ್ ಸಂಸ್ಕೃತಿಗೆ ಮರಳಾಗ್ತಾರ. ಅತಿಯಾದ ಸ್ವೇಚ್ಛಾಚಾರದ ಪರಿಣಾಮನ ಇದು. ಎಲ್ಲಿಗ್ ಬಂದ್ ಹತ್ತದೋ ಏನೋ ದೇವ್ರ ಬಲ್ಲ. ಅಮ್ಮ ಅಪ್ಪ ಸಂಜೂನ್ ಲೈಫ್ನಾಗ ಹಿಂಗ ಆಗ್ಬಾರ್ದಾಗಿತ್ತಲ್ಲ. ಖರೆ ಅದನ್ನ. ಅವ್ರವ್ರ ಕರ್ಮವ್ವ, ಹೋಗ್ಲಿ ಬಿಡು. ನೀ ಅದನ್ನ ಮನಸ್ಸಿಗೆ ಹಚ್ಕೊಂಡು ಕೊರಗಬೇಡ. ನಿನ್ನ ಮದ್ವಿ ಸುಸೂತ್ರ ನಿರ್ವಿಘ್ನ ಆಗಿಬಿಟ್ರ ನಾವ್ ಗೆದ್ದಂಗ್ ನೋಡುವ. ಹಗಲು ರಾತ್ರಿ ನಾ ಅಂತೂ ಆ ದೇವ್ರಿಗೆ ಅದನ್ನ ಬೇಡ್ಕೋತೀನಿ. ನಮ್ಮ ಕಾವ್ಯಾಗ ಬಹಳ ತಿಳುವಳಿಕೆ ಅದ. ದುಡುಕಿ ನಿರ್ಧಾರ ಯಾವಾಗ್ಲೂ ತಗೊಳ್ಳೋದಿಲ್ಲ. ಎಷ್ಟಂದ್ರು ಆಕಿ ನನ್ನ ಮಗಳು. ಬರೇ ನಿಮ್ ಮಗಳ? ಆಕಿ ನಮ್ಮಿಬ್ರು ಮುದ್ದಿನ ಮಗಳು. ಕಾವ್ಯ. ಪ್ರೇಮ, ಕಾವ್ಯ, ಕಾವ್ಯ ಬಾರ ಇಲ್ಲೇ. ಯಾಕ್ರಿ, ಏನಾತು? ಕಾವ್ಯ ಇಲ್ಲೇನ? ಹಿತ್ತದಾಗಿದ್ದಾಳ. ಏನಾತು? ಅಲ್ಲ, ಸಂತೋಷ ಸುದ್ದಿ ಅದ. ಆಕಿನ್ ಕರಿ. ಬೆಳಗಾವಿ ವರ ಅದ ಕಿಶೋರ ನಮ್ ಕಾವ್ಯನ ಒಪ್ಪ್ಯಾನಂತ. ಕಿಶೋರ್ನ ತಂದಿ ಈಗ ಫೋನ್ ಮಾಡಿದ್ರು. ಹೌದಾ? ನನಗಂತೂ ಖಾತ್ರಿ ಇತ್ ನೋಡ್ರಿ, ಈ ಸಂಬಂಧ ಕೂಡಿ ಬಂದ ಬರ್ತದ ಅಂತ. ಹುಡುಗಂತೂ ಅರ್ಭಾಟಿದ್ದಾನ. ಖರೆ ಖರೆ. ಇಬ್ಬರದು ಬಹಳ ಚಂದ ನೋಡ್ರಿ ಜೋಡಿ. ಕಾವ್ಯ ಲಕ್ಕಿ ಇದ್ದಾಳ. ಖರೆ ಖರೆ. ಏ ಕಾವ್ಯ, ಕಾವ್ಯ ಬಾರ ಇಲ್ಲಿ. ಅಮ್ಮ ಅಮ್ಮ ಬಂದೆ ತಡಿಯಮ್ಮ. ನಿನಗ ಸರ್ಪ್ರೈಸ್ ಅದ. ಅಪ್ಪ ಸರ್ಪ್ರೈಸ್? ಏನದ? ಬೆಳಗಾವಿ ಬೀಗರು ನಿನ್ನ ಮನಿ ತುಂಬಿಸ್ಕೊಳಿಕ್ಕೆ ಒಪ್ಪ್ಯಾರಂತೀನವ. ನಿನ್ ಮದುವೆ ಫಿಕ್ಸ್ ಆದಂಗ. ಕಿಶೋರ ನಿನಗೂ ಪೂರಾ ಒಪ್ಪಿಗೆ ಅದ ಹೌದಲ್ಲೋ? ಹ್ಞೂ ಅಮ್ಮ. ನಗತಿ ಅದ್ರ ತಿಳಿತು ಬಿಡು. ಎಷ್ಟ್ ನಾಚ್ಕೋತಾಳ ನೋಡ. ಏನಂತೀವ? ಅಪ್ಪ ನೀವೆಲ್ಲ ಹೆಂಗಂತೀರಿ ಹಂಗ ಅಪ್ಪ. ವೆರಿ ಗುಡ್. ಶಾಬಾಷ್ ಹುಡುಗಿ. ಹುಡುಗ ಹುಡುಗಿ ಒಪ್ಪಿದ್ಮ್ಯಾಲ ನಮ್ದೇನ್ ಇರ್ತದ್ರಿ, ವಾಲ್ಗ ಊದಿಸ್ಬಿಡೋದು. ನನಗಂತೂ ಬಹಳ ಖುಷಿ ಆತ್ ನೋಡ್ರಿ. ಬೀಗರಿಗೆ ಫೋನ್ ಮಾಡಿ ಮೊದ್ಲ ತಿಳಿಸ್ಬಿಡ್ರಿ ನಮಗೂ ಒಪ್ಪಿಗದ ಅಂತ. ಶುಭಸ್ಯ ಶೀಘ್ರ. ಹೌದ್ರಿ, ಈಗ ಮದುವೆ ಮುಹೂರ್ತಾನ ಇಲ್ಲಂತ. ಏನಿದ್ರು ಫೆಬ್ರವರಿ ನಂತರನೇ ಅಂತ ನೋಡ್ರಿ. ಆಗ್ಲಿ ಆಗ್ಲಿ, ಮದುವೆ ತಯಾರಿಗೆ ಸಾಕಷ್ಟು ಟೈಮ್ ಸಿಕ್ತು. ಹಂಗಂತ ನಿಧಾನ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತ ಈಗಿಂದ ಕಲ್ಯಾಣ ಮಂಟಪ ಬುಕ್ ಮಾಡ್ಬೇಕು, ಅಡ್ಗಿ ಕಾಂಟ್ರಾಕ್ಟ್ ಕೊಡ್ಬೇಕು, ಪುರೋಹಿತರಿಗೆ ಆಗಾವ ಹೇಳಿಡ್ಬೇಕು. ಹೌದ್ರಿ, ಅಂದಂಗ ನಮ್ಮ ರಾಜುನ್ ಸಲುವಾಗಿ ಯಾವ್ದೋ ಕನ್ಯಾ ಅಂದಿದ್ರಲ್ಲ ನೀವು? ಹೌದ, ನಮ್ಮ ಧೀರಜ್ ದೇಶಪಾಂಡೆನ್ ಮಗಳು ರಾಜುಗ ಹೇಳಿ ಮಾಡಿಸಿದಂಗಿದ್ದಾಳ. ಮುಂದಿನ ವಾರ ರಾಜು ಬಂದಾಗ ಹುಡುಗಿನ ಕರ್ಕೊಂಡ್ ಬರ್ರಿ ಅಂತ ಫೋನ್ ಮಾಡೇ ಬಿಡ್ತೇನೆ. ಅಪ್ಪ ಸ್ವಲ್ಪ ತಡೀರಿ. ಇಷ್ಟಾಗ ಅವಸರ ಮಾಡ್ಲಿಕ್ ಹತ್ತೀರಿ? ರಾಜು ಮದ್ವಿ ಈಗ ಒಲ್ಲೆ ಅಂತಾನ. ಇನ್ಯಾವಾಗಂತ? 28 ಮುಗಿದ್ವ ಮಗ. ಅಮ್ಮ ಅವನ್ ಮನಸ್ನಾಗ ಏನೋ ವಿಚಾರದ ಏನೋ. ಯಾವ್ದಾರ ಹುಡುಗಿ ಹುಡ್ಕೊಂಡಾನ ಅಂತೇನು? ನಿನಗೇನಾರ ಹೇಳ್ಯಾನೇನ? ಅಲ್ಲ, ಮೊನ್ನೆ ಬಂದಾಗ ನಾನು ಇದನ್ನ ಕೇಳ್ದೆ ನೋಡು. ಎಲ್ಲರ ನೋಡ್ಕೊಂಡಿದ್ರ ಹೇಳ್ಬಿಡಪ್ಪ, ನಮ್ಮದೇನು ತಕರಾರಿಲ್ಲ. ಇಬ್ರು ತಲಿ ಮ್ಯಾಲ ಅಕ್ಕಿ ಕಾಳು ಹಾಕಿ ಆಶೀರ್ವಾದ ಮಾಡ್ಬಿಡ್ತೇವಿ ಅಂತ ಹೇಳ್ಬಿಟ್ಟೆ ನೋಡು. ಬಹುಶಃ ರಾಜು ಅಣ್ಣ ಹಾಂಗ ಏನಾರ ಸರ್ಪ್ರೈಸ್ ಕೊಡೋ ಲಕ್ಷಣ ಕಾಣ್ಲಿಕ್ ಹತ್ತದಮ್ಮ. ಈಗಾಗ್ಲೇ ಹುಡುಗಿ ನೋಡ್ಕೊಂಡಾನ ಅನ್ನು. ಅಲ್ಲ ಕಾವ್ಯ, ಏನ ನಗಲಿಕತ್ತಿಯಲ್ಲ, ಏನಿದ್ರ ಅರ್ಥ? ನಿನಗೇನ್ರ ಹೇಳ್ಯಾನೇನು? ಅಮ್ಮ ಅಪ್ಪ ನಿಮ್ಗ ಕನ್ಯಾ ನೋಡೋ ತ್ರಾಸ್ ತಪ್ಪದಂತ ಸಮಾಧಾನ ಮಾಡ್ಕೊಳ್ರಿ. ಏನ್ ನಗತಿಯಲ್ಲ? ನಗು ವಿಷಯನೇ ಇದು. ಯಾರಂತ ಕನ್ಯಾ? ನಮ್ಮಂದಿದ ಹೌದಲ್ಲೋ? ಯಾರಿದ್ರ ಏನ್ ಮಾಡಾಕಿದ್ದಿ? ತನಗ್ ಬೇಕಾಗಿ ಮಾಡ್ಕೋತಾನ. ಮಗನ್ ಬಗ್ಗೆ ನೀ ಏನ್ ಬಹಳ ಆಶಾ ಇಟ್ಕೊಂಡ್ ಕೂಡ್ಬೇಡ. ಅಪ್ಪ
ಅಮ್ಮ ನೀವಿಬ್ರು ರಾಜು ಅಣ್ಣನ್ ಬಗ್ಗೆ ಬಾಳ್ ಬೇಜಾರ್ ಮಾಡ್ಕೊಂಡಿದ್ರಿ. ಆದ್ರ ರಾಜು ಅಣ್ಣ ತಿಳಿದಂಗಾತ್ ಬಿಡವ, ತಾನ ಹುಡುಕೊಂಡಾನಿಲ್ಲೋ. ಅವ ಬೆಂಗಳೂರಿಗೆ ಹೋಗೋದ್ ಕ್ಯಾನ್ಸಲ್ ಮಾಡಿದಾಗ ನಾ ಕಳ ಕಟ್ಟಿದ್ದೆ. ಎಲ್ಲಿದ್ದಾನವ? ಕರಿ ಇಲ್ಲೇ ಮುಂಜಾನಿಂದ ರೂಮ್ ಬಿಟ್ಟು ಹೊರಗ ಬಂದಿಲ್ಲ. ಅಲ್ಲ ಕಾವ್ಯ, ನಿನಗ ಅಣ್ಣನ ಈ ಹಾಲ್ಚಾಲ್ ಎಲ್ಲ ಮೊದಲ ಗೊತ್ತಿತ್ತು ಅನ್ನು? ನಿಮ್ಗ ಸರ್ಪ್ರೈಸ್ ಮಾಡ್ಬೇಕಂತಿದ್ವಿ ನಾವಿಬ್ರು. ಅದೇನ್ ಸರ್ಪ್ರೈಸ್, ಏನ್ ಮಣ್ಣು? ಅಲ್ಲ, ಮದುವೆ ಅಂತ ಗಂಭೀರ ಸಂಗತಿ ಮುಚ್ಚಿಟ್ಟು ಸರ್ಪ್ರೈಸ್ ಅಂತಿರಲ್ಲ. ಮುಚ್ಚಿಡಿದ್ರಾಗ ಏನದ? ಏನ್ ಸರ್ಪ್ರೈಸು ಹೇಳ್ಬಿಡವ. ಒಟ್ಟ ಅಣ್ಣ ತಂಗಿ ಇಬ್ರು ಕೂಡಿ ಏನೇನು ಮಸಲತ್ ಮಾಡ್ತಿರೋ ನಮಗಂತೂ ತಿಳಿವಲ್ತಾಗ್ಯದ್ ನೋಡು. ಅಮ್ಮ, ನಾ ಈಗೇನ್ ಹೇಳುದಿಲ್ವಾ? ಸರ್ಪ್ರೈಸ್ ಅಂದ್ರ ಸರ್ಪ್ರೈಸ್. ಈಗ ಹೇಳ್ಬಿಟ್ರೆ ಏನು ಮಜಾ ಬರುದಿಲ್ಲ. ಏನ್ ಮಜಾನೋ ಏನೋ, ಒಟ್ಟ ನಮಗ ಸಜಾ ಕೊಡ್ಲಿಕ್ಕತ್ತೀರಿ ಆತು. ಹೆಲೋ ಹೆಲೋ ಅಮ್ಮ, ಅಮ್ಮ ಸ್ವಲ್ಪ ಸುಮ್ನಿರ. ಫೋನ್ ನಾಗ ಮಾತಾಡ್ಲಿಕ್ಕತ್ತಿದ್ ಏನು ಕೇಳಿಸ್ವಲ್ತ. ಮಾತಾಡವ. ಹಲೋ, ಹಾ ಹಾ ಬರ್ಲಿಕತ್ತೀರಾ? ಬರ್ರಿ ಬರ್ರಿ. ಆತ ಬರ್ರಿ. ಹಾರ್ಟ್ಲಿ ವೆಲ್ಕಮ್. ಯಾರು ಅವರು? ಬರ್ರಿ ಬರ್ರಿ ವೆಲ್ಕಮ್ ಅಂತಿದಿ. ಯಾರು ಈಗ ಬರ್ತಾರೋ? ಯಾರ್ ಬರ್ತಾರ? ಅಯ್ಯ ಕೋಡಿ, ಸ್ವಲ್ಪ ಮೊದ್ಲೇ ಹೇಳ್ಬೇಕಿಲ್ಲೋ. ನಾನು ಬ್ಯಾರೆ ಸೀರೆ ಉಟ್ಕೋತಿದ್ದೆ. ಅಲ್ಲ, ಎಷ್ಟೊತ್ತಿ ಬರ್ತಾರಂತ? ಅಮ್ಮ 2 ಮಿನಿಟ್ ತಡೀರಿ, ನಿಮಗ ದೊಡ್ಡ ಸರ್ಪ್ರೈಸ್ ಕಾದದ. ಬಂದ್ರು, ಬರ್ಬೇಕು ಬರ್ಬೇಕು. ವೆಲ್ಕಮ್ ವೆಲ್ಕಮ್. ಅಪ್ಪ ಅಮ್ಮ, ಇದ ನೋಡ್ರಿ ಸರ್ಪ್ರೈಸ್. ಓ ನೇಹಾ, ನೀನ? ಹಾಯ್ ಅಂಕಲ್. ಓ, ನಿಮ್ ತಾಯಿನೂ ಬಂದಾರಲ್ಲ. ನಮಸ್ಕಾರ ರೀ. ನಮಸ್ಕಾರ ನಮಸ್ಕಾರ. ಬರ್ರಿ ಬರ್ರಿ, ಒಳಗ್ ಬರ್ರಿ. ಬರ್ರಿ ಬರ್ರಿ. ಆರಾಮಿದ್ದೀರಿ? ಆರಾಮ್ ನೋಡ್ರಿ. ಇದೇನು ಇದ್ದಕ್ಕಿದ್ದಂಗ ನೀವು ಬರ್ತೀರಂತ ಕಾವ್ಯನೂ ಏನ್ ಹೇಳಿಲ್ಲ, ಬರೇ ಸರ್ಪ್ರೈಸ್ ಸರ್ಪ್ರೈಸ್ ಅನ್ಲಿಕ್ಕತ್ತಿದ್ಲ ನೋಡ್ರಿ. ಬಂದ ನೋಡಮ್ಮ ರಾಜುನು. ಯಾಕೋ ಅಣ್ಣ, ಯಾಕ್ಲೇನೇಹ ನಾಚ್ಕೋತೀರೇನ? ಮದ್ಮಕ್ಳಿಬ್ರು ಅಪ್ಪ ಅಮ್ಮಗ ನಮಸ್ಕಾರ ಮಾಡ್ರಿ. ನಮಸ್ಕಾರ ಮಾಡ್ತೀವಿ ಅಂಕಲ್, ಆಶೀರ್ವಾದ ಮಾಡ್ರಿ. ಅಮ್ಮ ನಮಸ್ಕಾರ ಮಾಡ್ತೀವಿ, ಆಶೀರ್ವಾದ ಮಾಡ್ರಿ. ಮದುಮಕ್ಕಳು ಹೇಳ್ರಿ ಹೇಳ್ರಿ, ಏನು ಇದೆಲ್ಲ? ನೀವೆಲ್ಲಾ ಗುಟ್ಟಾಗಿ ಏನ್ ನಡ್ಸಿರಿ? ಖರೇನ ದೊಡ್ಡ ಸರ್ಪ್ರೈಸ್ ಆತಲ್ಲ ರಾಜು? ಹೌದಪ್ಪ, ನಾನು ನೇಹಾ ತಿಳಿದಂಗ ಆತ್ ಬಿಡು, ಚಲೋ ಆತು. ಸರಳ ಬೈರ, ನೋಡಿದ್ರೇನು ಇವ್ರ ಸರ್ಪ್ರೈಸು? ಪ್ರೇಮಕ್ಕ, ಅರವಿಂದ್ರಾರ, ನನಗೂ ಈ ಸಂಬಂಧ ಒಪ್ಪಿಗೆದ. ದಯವಿಟ್ಟು ನೇಹಾನ ನಿಮ್ಮ ಸೊಸಿ ಮಾಡ್ಕೊಂಡು ಪುಣ್ಯ ಕಟ್ಕೋಬೇಕ್ರಿ. ರಾಜು, ಏನ್ಪಾ ಇದು? ಅವನ್ನೇನ್ ಕೇಳ್ತೀರಿ? ರಾಜು ನೇಹಾ ಇಬ್ರು ಓಕೆ ಓಕೆ ಅಂತ ಮದ್ವಿಗ್ ರೆಡಿ ಆಗಿ ನಿಂತಾರೆ. ಯಾಕ್ಲೇ ನೇಹಾ? ಸಾರಿ ಸಾರಿ ನೇಹಾ ವೈನಿ. ನೇಹಾ, ಎಷ್ಟು ದಿವ್ಸ ಆಗಿತ್ತವ ನಿನ್ ನೋಡಿ. ಇಲ್ಲಿ ತನಕ ನೀ ನಮ್ಮ ಕಾವ್ಯಾನ್ ಗೆಳತಿ ಅಂತ ಅಷ್ಟ ತಿಳಿದಿದ್ದೇನ. ಈಗ ನಮ್ಮನಿ ಸೊಸಿಯಾಗಿ ಬರ್ತಿ ಅಂದ್ರ ಬಹಳ ಸಂತೋಷ ಆತ್ ನೋಡ. ಸರಳ ಬೈರ, ನಿಮಗ್ ಖರೇ ಹೇಳ್ಬೇಕು ಅಂದ್ರ ಇವತ್ತೆದ್ದಾಗಿಂದ ನನ್ ಎಡಗಣ್ಣು ಛಕ್ ಛಕ್ ಅಂತ ಹಾರ್ತಿತ್ ನೋಡ್ರಿ. ಶುಭ ಶಕನ ಅಂತಾರಲ್ಲ, ಖರೇ ಅದ ನೋಡ್ರಿ. ಖರೆ ಹೇಳ್ಬೇಕಂದ್ರ ನನಗೂ ಏನು ಸುಳು ಹತ್ತಿದ್ದಿಲ್ಲ. ಹೋದ್ ವಾರ ರಾಜು ಬಂದಾಗ ನೇಹಾ ಮತ್ ಅವ ಮಾತಾಡ್ಕೊಂಡ್ರು. ಇಬ್ರಿಗೂ ಒಪ್ಪಿಗೆ ಆಗ್ಯದ. ಜೋಡಿನೂ ಚಲೋ ಆಗ್ತದ. ದೊಡ್ಡ ಮನಸ್ಸು ಮಾಡಿ ನೇಹಾ ತಪ್ಲಿ ತಂದಿಲ್ಲದ ಮಗಳು ಆದಷ್ಟು ಲಗುನ ಅಕ್ಕಿನ ತಲೆ ಮೇಲೆ ಅಕ್ಕಿ ಕಾಳು ಹಾಕಿ. ಅಳ್ಬೇಡ್ರಿ ಸಾಕ. ಎಲ್ಲಾ ದೇವ್ರ ಸಂಕಲ್ಪ, ನೀವೇನು ಕಾಳಜಿ ಮಾಡ್ಬೇಡ. ಮುಖ್ಯ ಹುಡುಗ ಹುಡುಗಿ ಒಪ್ಪಿದ ಮೇಲೆ ನಮ್ದೇನದ? ಪ್ರೇಮ ಅಂತೂ ಮಗನ ಮದುವೆ ಸಂಭ್ರಮಕ್ಕ ತುದಿಗಾಲ್ ಮೇಲೆ ನಿಂತಾಳ. ಹೌದ್ರಿ ಸರಳ ಬೈರ, ನೀವು ನಂಬ್ತಿರೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ನಮ್ ಮನಿಗೆ ನಿಮ್ ನೇಹಾನಂತ ಹುಡುಗಿನ ಸೊಸಿಯಾಗಿ ಬರ್ಬೇಕು ಅಂತ ಬಹಳ ಅಂದ್ಕೋತಿದ್ದೆ. ಯಾರ್ ಮುಂದು ಅಂದಿದ್ದಿಲ್ ನೋಡ್ರಿ. ನೇಹಾ ನಮ್ ರಾಜುಗ ಹೇಳಿ ಮಾಡಿಸ್ದಂಗಿದ್ದಾಳ್ ನೋಡ್ರಿವಾ. ಕೇಳಿಸ್ಕೊಂಡಿ ಏನ್ಲೇ ನೇಹಾ? ಸಾರಿ ಸಾರಿ, ಇನ್ಮೇಲೆ ನೇಹಾ ವೈನಿ ಅನ್ಬೇಕಲ್ಲ. ನೇಹಾ ವೈನಿ ಖುಷಾದ್ರಿ? ನಾಚ್ಕೋಬೇಡ ಅನ್ನಂಗ ಸರಳ ಬೇರ. ನಮ್ ಕಾವ್ಯಾಂದು ಮದ್ವೆ ಫಿಕ್ಸ್ ಆದಂಗ ಆತು. ಇವತ್ತ ಚಲೋ ಸುದ್ದಿ ಬಂತು. ಹೌದಾ? ಅಲ್ಲ ಕಾವ್ಯ, ನನಗೇನ್ ಹೇಳೇ ಇಲ್ಲ ನೀನು. ಅಕ್ಕಿ ಹೆಂಗ್ ಹೇಳ್ತಾಳಮ್ಮ? ನಿಮ್ಮೆಲ್ಲಾರ್ಗೂ ಇನ್ನೂ ಒಂದು ಸರ್ಪ್ರೈಸ್ ಅದ. ಇನ್ನೂ ಒಂದ್ ಸರ್ಪ್ರೈಸ್? ಬರ್ಬೇಕು ಬರ್ಬೇಕು. ವೆಲ್ಕಮ್ ಮಿಸ್ಟರ್ ಕಿಶೋರ್. ನಮಸ್ಕಾರ ರೀ. ಹಾಯ್ ರಾಜು, ಹಾಯ್ ನೇಹಾ, ಹಾಯ್ ಕಾವ್ಯ. ಹಾಯ್ ಕಿಶೋರ್. ಹಲೋ ಕಿಶೋರ್. ಓ ಕಿಶೋರ್,
ಈಗಿನ್ನು ಬಂದಿರಿ. ಇಲ್ಲೇ ಸ್ವಲ್ಪ ಕೆಲ್ಸ ಇತ್ತು, ಬಂದಿದ್ದೆ. ಹಂಗ ನಿಮ್ಮನ್ನೆಲ್ಲ ನೋಡ್ಕೊಂಡ್ ಹೋದ್ರಾತು ಅಂತ. ಆಹಾಹಾಹಾ ಸುಳ್ಳು ಯಾಕೆ ಹೇಳ್ತೀರಿ? ಕಾವ್ಯ ನೋಡ್ಲಿಕ್ಕೆ ಅನ್ರಿ. ಬಾಳ್ ಸಂತೋಷ ಆಯ್ತು ಕಾವ್ಯ, ನೀನು ಬೆರ್ಕೆ ಬಿಡು. ಪ್ಲಾನ್ ಮಾಡಿ ಕಿಶೋರನ್ನು ಕರ್ಸ್ಕೊಂಡೆ ಅಲ್ಲ. ಏನ್ರಿ ಏನು ತಿಳಿತ ಇವ್ರ ಸರ್ಪ್ರೈಸ್ ನಿಮಗ? ಸರಳ ಬೈರ ಇದಕ್ ನೀವೇನಂತೀರಿ? ನನಗಂತೂ ಬಹಳ ಸಂತೋಷ ಆತ್ರವ. ಕಾವ್ಯ, ಕಿಶೋರ್, ನೇಹಾ, ರಾಜು ಈ ಎಲ್ಲಾ ಜೋಡಿ ಹೇಳಿ ಮಾಡಿಸ್ದಂಗದ. ದೇವ್ರು ಕಣ ತಗದ. ಈ ಮದುಮಕ್ಳ ಮದ್ವಿ ನಿರ್ವಿಘ್ನಾಗ ಆಗ್ಲಿ ಅಂತ ದೇವ್ರು ಬಿಡ್ಕೋತೇನೆ ನೋಡವ. ಏನು ಚಿಂತೆ ಮಾಡ್ಬೇಡ್ರಿ, ಎಲ್ಲ ಸರಳ ಆಗ್ತದ. ಕಾವ್ಯ, ಕಿಶೋರ್, ನೇಹಾ, ರಾಜು, ಕಾಂಗ್ರ್ಯಾಚುಲೇಷನ್. ಪ್ರೇಮ ಹೋಗ ಲಗುನ ಸ್ವೀಟ್ ತಗೊಂಡ್ ಬಾ. ಅಲ್ಲ ಎಷ್ಟು ಉಸಿರು ನೋಡಿ ಇವ್ರಿಗೆ. ಉಸಿರಲ್ಲ ಎಕ್ಸೈಟ್ಮೆಂಟ್. ಮದುವೆಗೆ ಬಹಳ ದಿನ ಕಾಯಿಸೋದ್ ಬೇಡ, ಇವತ್ತಿನಿಂದ ಮದುವೆ ತಯಾರಿ ಶುರುವಾಗ್ಲಿ. ಹೌದು ಹೌದು. ಶುಭಾಶಯ ಶೀಘ್ರಂ. ಶುಭಾಶಯ ಶೀಘ್ರಂ. ಶುಭಾಶಯ ಶುಭಾಶಯ ಮದುಮಗನಿಗೂ ಮದುಮಗಳಿಗೂ ಶುಭಾಶಯ. ಹೊಸ ಹರೆಯದ ಹೊಸ ಜೋಡಿಗೆ ಶುಭಾಶಯ. ಶುಭಸ್ಯ ಶೀಘ್ರಂ ನಾಟಕ ಕೇಳಿದಿರಿ. ರಚನೆ ಗಿರೀಶ್ ಕುಲಕರ್ಣಿ. ಪಾತ್ರಗಳ ಪರಿಚಯ: ನೇಹಾ ಅಮೂಲ್ಯ ನಾಯಕ್, ಕಾವ್ಯ ಅಮೃತ ತಳವಾರ್, ಕಿಶೋರ ಬಸವರಾಜ್ ಗುಡ್ಡಪ್ಪನವರ್, ರಾಜು ಡಾಕ್ಟರ್ ಮಹೇಂದ್ರ ದೀಕ್ಷಿತ್, ಸರಳ ರಂಜನಾ ಬೆಂಗೇರಿ, ಅರವಿಂದ್ ಉಮೇಶ್ ನಾಯಕ್, ಪ್ರೇಮ ಡಾಕ್ಟರ್ ಸ್ನೇಹಾ ಜೋಶಿ. ನಿರ್ದೇಶನ ಮಂಜುಳಾ ಪುರಾಣಿಕ್.